ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆಬಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪಡೆದ ಡಾಕ್ಟರ್ ಮೀರಾ ಶಿವಲಿಂಗಯ್ಯರವರ ಅಭಿನಂದನಾ ಸಮಾರಂಭ ಜರುಗಿತು. ನಡ್ರಿ ಒಂದು ಸ್ವಲ್ಪ ಹಿಂದಕ್ಕೆ ಫ್ರೇಮ್ ಸಿಗ್ತಾ ಇಲ್ಲ. ಸ್ವಲ್ಪ ಹಿಂದೆ ನಿಮಿಷ ಹಂಗೆ ನೆಕ್ಸ್ಟ್ ಹಿಂದೆ ಬನ್ನಿ. ನೆಕ್ಸ್ಟ್ ಸ್ನೇಹಿತರೆ, ಸಮಯ ಬಹಳವಾಗಿದೆ. ನಾನು ಕೂಡ 1 ಗಂಟೆ ತಡವಾಗಿ ಬಂದೆ. ಜಯಪ್ರಕಾಶ್ ಗೌಡರು 5 ಗಂಟೆಗೆ ತಾವು ಹಾಜರಿರಬೇಕು ಅಂದರು. ಇವತ್ತು ನಮ್ಮೂರಲೆಲ್ಲ ಬಸವ ಜಯಂತಿ, ಜೊತೆಗೆ ನಮ್ಮಲ್ಲಿದ್ದಂಥ ಒಬ್ಬರು MLC ತೀರ್ಕೊಂಡ್ಬಿಟ್ರು, ಚಿನ್ನಸ್ವಾಮಿ ಅಂತೇಳಿ. ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರಬೇಕು. ನಾನೇನು ಇಲ್ಲೆಲ್ಲ ನೀವು ಇರಬೇಕು, ಇವತ್ತೆಲ್ಲ ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ, ನೀವು ಇರಬೇಕು ಮನೇಲೆಲ್ಲ. ಇವತ್ತವ್ರಿಗೆ ಇರಬಾರ್ದ ಮನೇಲಿ. ನೀವು ಆಯಿತು, ಒಂದು ಕೆಲಸ ಮಾಡು, ಮಂಡ್ಯಕ್ಕೆ ಹೋಗಿ ಬಂದುಬಿಡ್ತೀನಿ. ನೀನು ನಿನ್ನ ಮೊಮ್ಮಕ್ಕಳು ಉಂಡು ಮಲಗೋದ್ರಲ್ಲಿ ಬಂದುಬಿಡ್ತೀನಿ. ಯಾಕೆ ಈ ಮಕ್ಕಳು ಬೇಗ ಮಲಿಕೊಳ್ಳಲ್ವಲ್ಲ, ಅದಕ್ಕೆ ಅದು ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ಆ ಥರ ಹಾಕ್ಕೊಂಡು ಹೇಳಿಬಿಟ್ಟು ಬಂದು ಏನೇ ಆಗಲಿ ಕ್ಷಮಿಸಿ. 1 ಗಂಟೆ ತಡಾಗಿ ಬಂದಿದ್ದಕ್ಕೆ ಸಕಾರಣ. ಭಾಳಷ್ಟು ವಿಚಾರ, ಯಾಕೆಂದರೆ ಮೀರಾ ಶಿವಲಿಂಗಯ್ಯನವರು ನಮ್ಮ ತವರಿನವರು. ಯಾಕೆ ನಾನು ಕೃಷ್ಣರಾಜನಗರದ ಶಾಸಕನಾಗಿ ಮಂತ್ರಿಯಾಗಿದ್ದಂಥ ಭಾಳ ಅವರ ಕುಟುಂಬದ ಬಗ್ಗೆ ತಿಳ್ಕೊಂಡಿರುವಂಥ ಮತ್ತು ಅವರ ಆಲದ ಮರ ಪುಸ್ತಕದ ಮೂಲಕ ಇನ್ನೂ ಹೆಚ್ಚು ತಿಳ್ಕೊಂಡಂಥ. ಯಾಕೆಂದರೆ ಅವ್ರ ಕುಟುಂಬ ಒಂಥರ ಧರ್ಮಬೀರುಗಳು ಮತ್ತು ಸಮಾಜ ಸೇವಾಸಕ್ತರಾಗಿದ್ದಂಥವ್ರು. ಅಂಥವ್ರ ಕುಟುಂಬದಿಂದ ತವರಿಂದ ಬಂದಂಥ ನಮ್ಮ ಹೆಣ್ಮಗಳ ಕಾರ್ಯಕ್ರಮಕ್ಕೆ ನಾವು ತಪ್ಪಿಸ್ಕೋಬಾರ್ದು ಅಂತೇಳಿ ಅವರ ಪುಸ್ತಕ ಆಲದ ಮರದ ಬಿಡುಗಡೆಗೂ ಕೂಡ ನಾನು ಬಂದಂಥ. ಮತ್ತು ಶಿವಲಿಂಗಯ್ಯನವ್ರಿಗೂ ಒಂದು ಸನ್ಮಾನ ಆಗಿತ್ತು, ಆವಾಗಲೂ ಕೂಡ ಬಂದಿದ್ದೆ ನಾನು. ಹಾಗಾಗಿ ಇವತ್ತು ಕೂಡ ಅವರ ಕುಟುಂಬದ ಈ ಕಾರ್ಯಕ್ರಮಕ್ಕೆ, ಅಲ್ಲಿ ಅವ್ರ ಕುಟುಂಬ ಅಲ್ಲ, ನಮ್ಮ ಮಂಡ್ಯದ ಕುಟುಂಬದ ಸಭೆ ಇದು, ಆ ಮಂಡ್ಯದ ಕುಟುಂಬದವರ ಕಾರ್ಯಕ್ರಮ. ಹಾಗಾಗಿ ತಮ್ಮ ಜೊತೆ ಅದರಲ್ಲೂ ವಿಶೇಷವಾಗಿ ಶಂಕರೇಗೌಡರ